ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ದಿನಚರಿ, ನಮ್ಮ ಆಹಾರ ಕ್ರಮ ಹಾಗೆ ವ್ಯಾಯಾಮ ಎಷ್ಟು ಮುಖ್ಯ ಜೀವನಕ್ಕೆ, ಅಲ್ಲದೆ ಇವೆಲ್ಲವನ್ನ ನಾವು ಅನುಸರಿಸದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಮಾಹಿತಿ ಪಡ್ಕೊಂಡ್ವಿ. ಮುಖ್ಯವಾಗಿ ಇವಾಗ ನಾವು ಮಾತಾಡೋದು ಕಿಡ್ನಿ ಸಮಸ್ಯೆ ಬಗ್ಗೆ. ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡೆಯೋಣ. ಡಾಕ್ಟರ್, ಇತ್ತೀಚೆಗೆ ಕಿಡ್ನಿ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬೇರೆ ಏನೆಲ್ಲ ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಆಗಬಹುದು? ಇವಾಗ ಕಿಡ್ನಿ ಸಮಸ್ಯೆ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವೇ ಕೆಲವು ಸರ್ವೆ ಎಲ್ಲ ಮಾಡಿದ್ದೀವಿ. ನಮ್ಮ ಲೆಕ್ಕದಲ್ಲಿ ಸಾಧಾರಣ ಒಂದು 8-10% ಜನರಿಗೆ, ಅಡಲ್ಟ್ಸಿಗೆ ಏನಾದರೂ ಮೈನರ್ ಕಿಡ್ನಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಲ್ಲಿ ಸಾಧಾರಣ ವರ್ಷಕ್ಕೆ ಒಂದು 2 ಲಕ್ಷ ಜನರು ನಮ್ಮ ಭಾರತ ದೇಶದಲ್ಲಿ ಸಿವಿಯರ್ ಕಿಡ್ನಿ ಕಾಯಿಲೆಯಿಂದಾಗಿ ಸಾಯ್ತಾರೆ. 2 ಲಕ್ಷ ಜನರು. ಇದು ನೀವು ಯಾವ ಸುನಾಮಿ, ಯಾವ ಅರ್ಥಕ್ವೇಕು, ಯಾವ ಫ್ಲಡ್ಡಿಂಗು, ಯಾವ ನ್ಯೂಕ್ಲಿಯರ್ ಡಿಸಾಸ್ಟ್ರಲ್ಲಿ ವರ್ಷಕ್ಕೆ ಇಷ್ಟು ಜನ ಸಾಯೋದಿಲ್ಲ. ಬಟ್ ಯಾರಿಗೂ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಈಗ ನೀವು ಮಾತಾಡ್ತಿರುವಾಗ ಕೆಲವರು ಜನರು ಕಿಡ್ನಿ ತೊಂದರೆಯಿಂದಾಗಿ ಸತ್ತು ಹೋಗಿರ್ತಾರೆ. ಸೊ ಇಟ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್. ಆದರೆ ನಾವು ಇದನ್ನು ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು. ಯಾಕೆಂದರೆ ನಮಗೆ ಯಾತಕ್ಕೆ ಈ ಕಿಡ್ನಿ ಫೇಲ್ ಆಗುತ್ತೆ ಅಂತ ಗೊತ್ತಿದೆ. ನಂಬರ್ 1 ಕಾಸು ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ, ಎರಡನೇದಾಗಿ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಮತ್ತು 3 ಬೇರೆ ಕೆಲವು ಗ್ಲೊಮರುಲರ್ ನೆಫ್ರೈಟಿಸ್, ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅನ್ನೋ ಕಾಯಿಲೆ ಇದೆ. ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಬರುತ್ತೆ. ಇನ್ನೊಂದು ಕಂಪ್ಲೀಟ್ಲಿ ಪ್ರಿವೆಂಟಬಲ್, ಅಂದರೆ ನಾವು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡುವಂಥ ಕಾಯಿಲೆ, ಮೆಡಿಸಿನ್ಸು ಅಥವಾ ಟಾಕ್ಸಿನ್ಸಿಂದ ಬರುವಂಥ ಕಾಯಿಲೆ, ಮತ್ತು ಕೆಲವು ಜೆನೆಟಿಕ್ ಡಿಸೀಸ್, ಅಂದರೆ ನಿಮ್ಮ ತಂದೆ ತಾಯಿಯಿಂದ ನೀವು ಇನ್ಹೆರಿಟ್ ಮಾಡುವಂಥ ಡಿಸೀಸು ಇದೆ. ಸೊ ಇದೊಂದು 5-6 ಭಾಳಷ್ಟು ಕಾಮನ್ ಕಾಸಸ್ಸು. ಅದರಲ್ಲಿ ಅಫ್ಕೋರ್ಸ್ ಎಲ್ಲದಕ್ಕಿಂತ ಮುಖ್ಯ ಡಯಾಬಿಟಿಸು. ಸೊ ಈ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕಾದರೆ, ಅಂದರೆ ನೀವು ಡಯಾಬಿಟಿಸನ್ನು ಒಂದೇ ಬರೆದಿದ್ದಂಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ ನೋಡಿದರೆ, ಇಲ್ಲ ನಾವು ಡಯಾಬಿಟಿಸ್ ಬಂದರೆ ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ ತಗೊಂಡ್ರೆ ನಿಮ್ಮ ಕಿಡ್ನಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ಬೋದು. ಹಾಗೆ ಬ್ಲಡ್ ಪ್ರೆಷರ್ ಇದ್ದವರು ಬ್ಲಡ್ ಪ್ರೆಷರನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಕಿಡ್ನಿ ಡಿಸೀಸನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ಭಾಳಷ್ಟು ಕಿಡ್ನಿದು ವಿಶಿಷ್ಟ ಅಂದರೆ, ನಿಮಗೆ ಕಿಡ್ನಿ ಕಾಯಿಲೆ ಇದೆಯಲ್ಲೋ ಅಂತ ನಿಮಗೂ ಗೊತ್ತಾಗೋದಿಲ್ಲ, ನಿಮ್ಮ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ನಾನು ದಿನ ನೋಡ್ತೀನಿ, ಸಾವಿರಾರು ಪೇಷಂಟ್ಸನ್ನು ನೋಡ್ತೀವಿ ನಾವು. ಹೆಚ್ಚಾದವರಿಗೆ ಅವರಿಗೆ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತೇ ಆಗೋದಿಲ್ಲ. ನಾವು ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅವರನ್ನು ನೋಡಿದರೆ ಕಾಸಲ್ಲಿ ನಮಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಇದಕ್ಕೆ ನಾವು ಸೈಲೆಂಟ್ ಡಿಸೀಸ್ ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ನಿಮಗೆ ಡಯಾಬಿಟಿಸ್ ಇರೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಿಮಗೆ ರಕ್ತ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಇರೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಹಾಗೆ ನಿಮ್ಮ ಕಿಡ್ನಿ ಫೇಲ್ ಆಗಿದೆ ಅಂತಲೂ ಲೇಟ್ ಸ್ಟೇಜ್ ತನಕ ನಿಮಗೆ ಗೊತ್ತಾಗದೇ ಇರ್ಬೋದು. ಆದರೆ ಕೆಲವು ಸಿಂಪಲ್ ಟೆಸ್ಟಲ್ಲಿ ನೀವೊಂದು 5-10 ನಿಮಿಷದಲ್ಲಿ ಟೆಸ್ಟ್ ಮಾಡ್ಬೋದು. ಸಿಂಪಲ್ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್. ಬ್ಲಡ್ಡಲ್ಲಿ ಒಂದು ಕ್ರಿಯಾಟಿನ್ ಅನ್ನೋ ಪದಾರ್ಥ ಇದೆ, ಇದನ್ನು ಚೆಕ್ ಮಾಡ್ಬೋದು. ಹಾಗೆ ಯೂರಿನಲ್ಲಿ ಪ್ರೋಟೀನ್ ಅಥವಾ ಆಲ್ಬ್ಯೂಮಿನ್ ಅನ್ನೋ ಪದಾರ್ಥ ಇದೆ. ಇದನ್ನೆರಡನ್ನು ನಾವು ಒಂದು ₹100 ಒಳಗೆ ಚೆಕ್ ಮಾಡಿದರೆ ನಿಮಗೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಎಲ್ಲ ಪೇಷಂಟ್ಸಿಗೆ ಏನು ಹೇಳ್ತೀವಿ ಅಂದರೆ, ನೀವು ಹೇಗೆ ನಿಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀರಾ, ನಿಮ್ಮ BP ಚೆಕ್ ಮಾಡ್ತೀರಾ, ನಿಮ್ಮ ಶುಗರ್ ಚೆಕ್ ಮಾಡ್ತೀರಾ, ಹಾಗೇ ನಿಮ್ಮ ಡಾಕ್ಟರ್ ನಿಮ್ಮ ಕಿಡ್ನಿ ನಂಬರನ್ನು ಚೆಕ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತೀವಿ. ಯಾಕಂದರೆ ಈ 4 ನಂಬರು, ನಿಮ್ಮ ಕೊಲೆಸ್ಟ್ರಾಲು, ಬ್ಲಡ್ ಪ್ರೆಷರು, ಶುಗರು, ಕಿಡ್ನಿ ನಂಬರು, ಇದು 4 ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಟರೆ ನೀವು ಸಾಯೋದೇ ಇಲ್ಲ. ಯು ಲಿವ್ ಫಾರ್ ಎಟರ್ನಿಟಿ. ಅಂದರೆ ಅಫ್ಕೋರ್ಸ್ ಬೇರೆ ಇದು ಸೋಂಕು ರೋಗ ಏನಾದರೂ ಬಂದು ಸಾಯ್ಬೋದು, ಬಟ್ ಕಿಡ್ನಿ ತೊಂದರೆ ಮತ್ತು ಬೇರೆ ಕಾರಣಗಳಿಂದ ಸಾಯುವ ಚಾನ್ಸಸ್ ಕಡಿಮೆ. ಹಾಗಾಗಿ ನಾವು ಎಲ್ಲ ನಮ್ಮ ಪೇಷಂಟ್ಸಿಗೆ ಏನು ಹೇಳ್ತೀವಿ ಅಂದರೆ, ನೀವು ಯಾವತ್ತು ನಿಮ್ಮ ಡಾಕ್ಟ್ರ್ ನೋಡ್ಲಿಕ್ಕೆ ಹೋಗ್ತೀರಾ, ಅವ್ರ ಹತ್ರ ನಿಮ್ಮ ಕಿಡ್ನಿಯನ್ನು ಅವ್ರು ಚೆಕ್ ಮಾಡಿದಾರಿಲ್ವ ಅಂತ ಕೇಳಿ ಅಂತ ಹೇಳ್ತೀವಿ. ಒಂದು. ಎರಡನೇದು, ಕಿಡ್ನಿಯನ್ನು ಚೆಕ್ ಮಾಡಿದರೆ ಕಿಡ್ನಿ ಚೆನ್ನಾಗಿದೆಯಿಲ್ವ ಅಂತ ಕೇಳಿ. ಮೂರನೇದು, ಯಾವುದು ಔಷಧಿ ಕೊಡೋದಿದ್ರು ಆ ಔಷಧಿಯಿಂದ ಕಿಡ್ನಿಗೆ ತೊಂದರೆ ಆಗುತ್ತಾ ಅಂತ ಕೇಳಿ. ಮತ್ತೆ ಕೆಲವು ಔಷಧಿ ಡೋಸೇಜನ್ನು ನಾವು ಕಿಡ್ನಿ ತೊಂದರೆ ಇರೋರಿಗೆ ಚೇಂಜ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ನೀವು ಹೇಳುವಾಗ ಅಂದರೆ ಕೆಲವೊಂದು ಮಾತ್ರೆಗಳ ಬಳಕೆಯಿಂದ ಕಿಡ್ನಿಗೆ ತೊಂದರೆ ಆಗುತ್ತೆ ಅಂತ ಸಾಮಾನ್ಯವಾಗಿ ತುಂಬ ಕಡೆ ಕೇಳ್ಪಟ್ಟಿದ್ದೀವಿ. ಅದು ಯಾವ ರೀತಿಯಾದಂತಹ ಅಂಶ ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ? ಅಂದರೆ ಮಾತ್ರೆಯಲ್ಲಿ ಔಷಧೀಯವಾಗಿ ಬಳಸ್ತಾ ಇರುವಂತಹ ಒಂದು ವಸ್ತು ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ ಅಂದರೆ ಯಾವ ಥರ? ಈಗ ಹೆಚ್ಚಾಗಿ ನಾವು ಇದಕ್ಕೆ ಅನಾಲ್ಜೆಸಿಕ್ಸ್ ಅಂತ ಹೇಳ್ತೀವಿ ಅಥವಾ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಈ ಪೇನ್ ಕಿಲ್ಲರ್ಸಿಂದಾಗಿ ಕೆಲವು ಸಲ ಡಿರೆಕ್ಟ್ ಮತ್ತು ಇಂಡೈರೆಕ್ಟ್ ಎಫೆಕ್ಟ್ಸ್ ಇರುತ್ತೆ, ಕಿಡ್ನಿ ಫೇಲ್ ಆಗುತ್ತೆ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಇದಕ್ಕೆ ಹರ್ಬಲ್ ನೆಫ್ರಾಪತಿ ಅಂತ ಹೇಳ್ತೀವಿ. ನಾವು ಎಲ್ಲರೂ ಎಣಿಸ್ತೀವಿ ಏನಾದರೂ ಹರ್ಬ್ಸು ಅಥವಾ ಗಿಡಮೂಲಿಕೆಗಳಂದರೆ ಭಾಳಷ್ಟು ಒಳ್ಳೆಯದು ಅಂತ. ತುಂಬ ಒಳ್ಳೇದಿರ್ಬೋದು, ನಾನು ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಗಿಡಮೂಲಿಕೆಗಳಿಂದ ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಫೇಲ್ ಆಗುತ್ತೆ. ಇದಕ್ಕೆ ಹರ್ಬಲ್ ನೆಫ್ರಾಪತಿ ಅಂತಲೇ ಹೇಳ್ತೀವಿ. ಇನ್ಫ್ಯಾಕ್ಟ್ ಚೈನಾದಲ್ಲಿ ತುಂಬ ಜನರಿಗೆ ಕಿಡ್ನಿ ಫೇಲ್ ಆಗುವಾಗ ಅವ್ರನ್ನ ಚೆಕ್ ಮಾಡಿ ನೋಡಿದರೆ ಅವರಿಗೆ ಚೈನೀಸ್ ಹರ್ಬಲ್ ನೆಫ್ರಾಪತಿ ಎಂಬ ಕಂಡೀಷನ್ ಬಂದಿತ್ತು. ಹಾಗೇನು ವೆಸ್ಟರ್ನ್ ವರ್ಲ್ಡಲ್ಲಿ ತುಂಬ ಹೆಂಗಸರು ಮತ್ತು ಕೆಲವು ಗಂಡಸರು ವೆಯ್ಟ್ ಲಾಸ್ಗೆ ಕೆಲವು ಹರ್ಬ್ಸ್ ಅಂತ ತಗೊಳ್ತಾ ಇದ್ರು, ಅವರ ಕಿಡ್ನಿನೂ ಫೇಲ್ ಆಗಿದೆ. ಈ ಹರ್ಬ್ಸು ಹೋಗಿ ಕಿಡ್ನಿಗೆ ಅಟ್ಯಾಕ್ ಮಾಡ್ತೇವೆ. ಹಾಗಾಗಿ ನೀವು ಏನು ಔಷಧಿ ತಗೊಳ್ಳೋದಿದ್ರೂ ಅದರ ಬಗ್ಗೆ ಚೆನ್ನಾಗಿ
ತಿಳುವಳಿಕೆ ಇದ್ದರೆ ಮಾತ್ರ ತಗೊಳ್ಳಿ. ಅದರಲ್ಲಿ ಏನು ತೊಂದರೆ ಆಗುತ್ತೆ, ಆ ತೊಂದರೆ ನಿಮಗೆ ಸಹಿಸುವ ಶಕ್ತಿ ಇದೆಯೋ ಇಲ್ಲೋ ಅಂತ ನೋಡಿಕೊಂಡೇ ತಗೊಳ್ಬೇಕು. ಓಕೆ, ಇವಾಗ ಸರ್ಜರಿ ಒಂದು ವೇಳೆ ಕಿಡ್ನಿಗಳು ಸರಿಯಾಗಿ ಎರಡೂ ಕೆಲಸ ಮಾಡದೇ ಇದ್ದಾಗ ಯಾವೆಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗುತ್ತೆ ಕಿಡ್ನಿಗೆ? ಇವಾಗ ಕಿಡ್ನಿ ಫೇಲಿಯರಲ್ಲಿ ನಾವು ಒಂದು ಅರ್ಲಿ ಫೇಲಿಯರು ಅಥವಾ ಅರ್ಲಿ ಡಿಸೀಸ್ ಅಂತ ಹೇಳ್ತೀವಿ, ಒಂದು ಲೇಟ್ ಸ್ಟೇಜಸ್ ಅಂತ ಹೇಳ್ತೀವಿ. ಅರ್ಲಿ ಸ್ಟೇಜಸ್ಸನ್ನು ನಾವು ಸಾಧಾರಣ ಮೆಡಿಸಿನ್ಸು, ಡಯಟು, ಕನ್ಸರ್ವೇಟಿವ್ ಮೆಷರ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು. ಆದರೆ ಲೇಟ್ ಸ್ಟೇಜಸ್, ನಮ್ಮ ಡೆಫಿನೇಷನಲ್ಲಿ ಲೇಟ್ ಸ್ಟೇಜಸ್ ಅಂದರೆ 90% ಕಿಡ್ನಿ ಫೇಲ್ ಆದಮೇಲೆ ಅದನ್ನು ಮೆಡಿಸಿನ್ಸು, ಡಯಟು, ಬೇರೆ ಮೆಷರ್ಸಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಿಮಗೆ ಒಂದೇ ಡಯಾಲಿಸಿಸಲ್ಲಿ ಹಿಮೋಡಯಾಲಿಸಿಸು, ಪೆರಿಟೋನಲ್ ಡಯಾಲಿಸಿಸ್ 2 ಥರ ಇದೆ. ಇಲ್ಲಾಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಅಂದರೆ ಬೇರೆ ಯಾರಾದರೂ ಒಂದು ಕಿಡ್ನಿ ನಿಮಗೆ ಹಾಕಬೇಕಾಗುತ್ತೆ. ಆದರೆ ಇದು ತುಂಬ ಲೇಟ್ ಸ್ಟೇಜಸ್ಗೆ ಮಾತ್ರ. ಆದರೆ ಹೆಚ್ಚಾಗಿ ಜನರು ಏನು ಎನಿಸ್ತಾರೆ ಅಂದರೆ, ನಾನು ಕಿಡ್ನಿ ನಿಮ್ಮದು ತೊಂದರೆ ಆಗಿದೆ ಅಂತ ಹೇಳಿದ್ಕೊಳ್ಳಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಯ್ಯೋ ನನ್ನ ಲೈಫೇ ಹೋಯ್ತು ಅಂತ. ಆದರೆ ತುಂಬ ಜನರಿಗೆ ಅರ್ಲಿ ಸ್ಟೇಜಸಲ್ಲಿ ನಾವು ಕಿಡ್ನಿಯನ್ನು ಮೆಡಿಸಿನ್ಸು, ಡಯಟು, ಬ್ಲಡ್ ಪ್ರೆಷರ್ ಕಂಟ್ರೋಲು, ಶುಗರ್ ಕಂಟ್ರೋಲಿಂದನೇ ಕಿಡ್ನಿ ಡಿಸೀಸನ್ನು ಕಂಟ್ರೋಲ್ ಮಾಡ್ಬೋದು. ತುಂಬ ಲೇಟ್ ಸ್ಟೇಜ್ ಹೋದರೆ ಮಾತ್ರನೇ ಈ ಥರ ಶಸ್ತ್ರಚಿಕಿತ್ಸೆ ಅಥವಾ ಡಯಾಲಿಸಿಸ್ ಬೇಕಾಗುತ್ತೆ. ಆದರೆ ಇಂಪಾರ್ಟೆಂಟ್ ವಿಷಯ ಏನಂದರೆ, ಇವಾಗ ಮುಂಚೆ ಒಂದು 15-20 ವರ್ಷ ಮುಂಚೆ ಕಿಡ್ನಿ ಫೇಲ್ ಆದರೆ ಅವ್ರು ಸತ್ತು ಹೋದ್ರು ಅಂತಲೇ ಜನರು ಎಣಿಸ್ತಾ ಇದ್ರು. ಬಟ್ ಇವಾಗ ಟ್ರಾನ್ಸ್ಪ್ಲಾಂಟೇಷನ್, ಡಯಾಲಿಸಿಸಿಂದ ಯು ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್. ಲಾಸ್ಟ್ ವೀಕ್ ಅಷ್ಟೇ ನಮ್ಮ ಒಂದು ಪೇಷಂಟಿಗೆ ಅವರಿಗೆ ಕಿಡ್ನಿ ಫೇಲ್ ಆಗಿತ್ತು ಪಾಪ. ಅವರು ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರು, ಅವರು ತಂದೆನೇ ಕಿಡ್ನಿ ಕೊಟ್ಟಿದ್ದರು. ಅದಾದಮೇಲೆ ಅವರು ಗರ್ಭವತಿಯಾಗಿ ಇತ್ತೀಚೆಗೆ ಒಂದು ಚಿಕ್ಕ ಒಳ್ಳೆ ಹೆಣ್ಣು ಮಗುನ ಹೆತ್ತಿದ್ದಾರೆ. ವಂಡರ್ಫುಲ್. ಇನ್ನೊಂದೇನೆಂದರೆ, ಈ ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿನೋ ಅಥವಾ ಒಂದು ಕಿಡ್ನಿ ಹಾಳಾಗಿ ಇನ್ನು ಒಂದು ಕಿಡ್ನಿ ಇರೋ ಅಂತಹ ವ್ಯಕ್ತಿಗಳು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಡ್ಯಾನ್ಸ್ ಆಗಲಿ ಅಥವಾ ಆ ರೀತಿ ಎಗ್ರಿ ಆಡುವಂತಹ ಆಟಗಳಾಗಿರಲಿ ಯಾವುದನ್ನು ಮಾಡೋಕ್ಕಾಗಲ್ಲ, ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಿಜಾನ? ಅದು ನಿಜ ಅಲ್ಲಮ್ಮ. ಯಾಕಂದರೆ ಇವಾಗ ನಾನು ದಿನಕ್ಕೆ ಅಟ್ಲೀಸ್ಟ್ ಒಂದು ಪೇಷಂಟನ್ನು ನೋಡ್ತೀವಿ, ನಮ್ಮನ್ನು ಚೆಕ್ ಮಾಡ್ಲಿಕ್ಕೆ ಬಂದಿರ್ತಾರೆ. ನಾವು ಅವರು ಚೆಕ್ಕಿಂಗ್, ಸ್ಕ್ಯಾನಿಂಗ್ ಕಳಿಸಿದ್ರೆ ಅವ್ರಿಗೆ ಒಂದೇ ಕಿಡ್ನಿ ಇರುತ್ತೆ. ಕೆಲವರು ಒಂದೇ ಕಿಡ್ನಿಯಿಂದ ಹುಟ್ಟಿರ್ತಾರೆ. ಎಷ್ಟೋ ಜನರು ಆ ಕಿಡ್ನಿ ನಾರ್ಮಲ್ ಆಗಿ ಇರುತ್ತೆ, ಅದರಿಂದ ಏನು ತೊಂದರೆ ಇಲ್ಲ ಅಂದರೆ ಅದೇ ಕಿಡ್ನಿಯಲ್ಲಿ ಇರ್ತಾರೆ, ಅದೇ ಕಿಡ್ನಿಯಲ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ಎಷ್ಟೋ ಜನರು ಅವರು ಒಂದು ಕಿಡ್ನಿಯನ್ನು ಇನ್ನು ಕಿಡ್ನಿ ಫೇಲ್ ಆದವರಿಗೆ ಡೊನೇಟ್ ಮಾಡ್ತಾರೆ. ಹಾಗಾಗಿ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ, ನೀವು ನಾರ್ಮಲ್ ಲೈಫಲ್ಲೇ ಇರ್ಬೋದು. ಇವಾಗ 1954 ಜನರು ಕಿಡ್ನಿ ಡೊನೇಟ್ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ 60 years ಆಗಿದೆ. ಸೊ ಒಂದು ಕಿಡ್ನಿ ನಿಮ್ಮದು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಬೇರೆಯವ್ರಿಗೆ ಹೇಗಿರ್ತಾರೋ ಅದೇ ಥರ ಇರ್ಬೋದು. 2 ಕಿಡ್ನಿ ಪೆಟ್ಟಾದರೆ ಮಾತ್ರ ನಿಮಗೆ ತೊಂದರೆ ಆಗುತ್ತೆ. ಓಕೆ, ನಮ್ಮ ಡೈಲಿ ತರಕಾರಿಗಳಲ್ಲಿ ನಾವು ಬಳಸುವಂತಹ ಕೆಲವೊಂದು ತರಕಾರಿಗಳು ಕೂಡ ಕಿಡ್ನಿ ಸ್ಟೋನ್ ಆಗುವಂತಹದ್ದು, ಕಿಡ್ನಿ ಸ್ಟೋನ್ ತೊಂದರೆಯನ್ನು ಉಂಟು ಮಾಡುವಂತಹದ್ದು ಅಂತ ಹೇಳ್ತಾರೆ. ಯಾವ ರೀತಿ ತರಕಾರಿಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಈ ರೀತಿ ಇದ್ದರೆ? ಇವಾಗ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಸ್ಗೆ ನಾವು ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಟೊಮ್ಯಾಟೊ, ಕ್ಯಾಬೇಜು ಮತ್ತು ಇದರಲ್ಲೆಲ್ಲ ಕೆಲವರಿಗೆ ಸ್ಟೋನ್ಸ್ ಬರುತ್ತೆ. ಆದರೆ ಸ್ಟೋನ್ಸ್ ಬರೋಕ್ಕೆ 2 ಕಾರಣ ಇರುತ್ತೆ. ಒಂದು, ನಿಮ್ಮ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದೆ. ಇನ್ನೊಂದು, ನಿಮ್ಮದು ಆಹಾರದ ಮೇಲೆ ಹೊಂದ್ಕೊಂಡಿದೆ. 3ನೇದು, ನೀವು ನೀರು ಕಡಿಮೆ ತಗೊಂಡ್ರೆ ನಿಮ್ಮ ಸ್ಟೋನ್ಸ್ ಫಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ. ಈಗ ನಾರ್ಮಲ್ ಜನರು ಎಷ್ಟು ಬೇಕೋ ಅಷ್ಟೇ ನೀರು ತಗೊಳ್ಬೋದು. ಆದರೆ ಸ್ಟೋನ್ಸ್ ನಿಮಗಿದೆ ಅಂದರೆ ನೀವು ದಿವಸಕ್ಕೊಂದು 3-4 ಲೀಟ್ರ್ ನೀರು ತಗೊಳ್ಬೇಕಾಗತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಕಿಡ್ನಿ ಸಂಬಂಧಿ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.